Cafe. Ravin's Cafe. ರೀ ಚೆನ್ನಾಗಿದೆ. ನೀವು ಪೂಜೆ ಮಾಡೋರು, ನಾನು ಅಡುಗೆ ಮಾಡೋಳು. ಇವತ್ತು ನೋಡಿದ್ರೆ ನಾನಲ್ಲಿ ನೀವಿಲ್ಲಿ, ಎಲ್ಲ ಉಲ್ಟಾ ಪುಲ್ಟಾ. ಇದನ್ನೇ ಗಂಡ ಹೆಂಡತಿ ಸಂಬಂಧ ಅನ್ನೋದು, ಇದನ್ನೇ ಸಾಮರಸ್ಯ ಅನ್ನೋದು, ಇದನ್ನೇ ಸಹಬಾಳ್ವೆ ಅನ್ನೋದು, ಇದನ್ನೇ ಯುಗಾದಿ ಹಬ್ಬ ಅನ್ನೋದು. ಅಲ್ಲ ಶಾಂತ, ಬೇವು ಬೆಲ್ಲ ತಿಂದು ನೀನು ಒಬ್ಳೆ ಅಡುಗೆ ಮಾಡಿಬಿಟ್ರೆ ಸಾಕ? ನನ್ನ ಕಾಂಟ್ರಿಬ್ಯೂಷನ್ ಬೇಡವಾ? ಹಾ ಬೇಕು ಬೇಕು. ಇವತ್ತೇನೋ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ. ಬಿಡುವಿದ್ದಾಗ ಸ್ವಾಮಿ ಬಂದ್ ಸ್ವಲ್ಪ ಕಾಯಿ ತುರ್ಕೊಟ್ಟು ಹೋಗಿ ಅಂತಂದ್ರೆ ಈ ಕಡೆ ತಿರುಗು ನೋಡಲ್ಲ ತಾವು. ಆಗ್ಲಿ ಬಿಡಿ, ಪೂಜೆಗೆಲ್ಲ ಅಣಿ ಮಾಡಿದ್ದೀನಿ. ನೀವು ಹೋಗಿ ಶುರು ಮಾಡಿ, ನಾನು ನೈವೇದ್ಯಕ್ಕೆಲ್ಲ ತಗೊಂಡು ಬಂದ್ಬಿಡ್ತೀನಿ. ಆಯ್ತು. ಶಾಂತ, ಎಲ್ಲ ಸಿದ್ಧ ಮಾಡಿದ್ದೀನಿ, ಕೋಸಂಬರಿ ಒಂದು ಬಿಟ್ಟು. ನಾನು ಬೆರೆಸ್ಕೊಂಡು ತರ್ತೀನಿ, ಹೋಗಿ ಬನ್ನಿ. ಬಿಸಿ ಬಿಸಿ ಪಾಯಸ ಬೇರೆ ರೆಡಿ ಮಾಡಿದ್ದಾರೆ. ಅನ್ನ, ಸಾಂಬಾರು, ಒಬ್ಬಟ್ಟು ಎಲ್ಲ ತಯಾರಾಗಿದೆ. ಅಣ್ಣ, ಬೇವು ಬೆಲ್ಲ. ಶ್ರೀಕಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ. ವೈಭವ್, ವೈಭವ್, ಅದು ಅಣ್ಣ ಇಲ್ಲಪ್ಪ, ಎಲ್ಲೋ ಹೋಗಿದ್ದಾನೆ. ಹಬ್ಬದ ದಿವಸನಾದ್ರೂ ಮನೆಯಲ್ಲಿ ಇರಕ್ಕಾಗೋದಿಲ್ವಾ ಅವ್ನಿಗೆ? ಎಲ್ಲಿಗೆ ಬಂದ? ಅದು ಬೈಕಲ್ಲಿ ಹೋಗಿದ್ ನೋಡ್ನಪ್ಪ. ಮಂಗಳಾರತಿ ಹೊತ್ಕಾದ್ರೂ ಬರ್ತಾನ ಶಾಂತ? ಬಾವಾ, ನಾನ್ ಬಂದೆ. ರಂಗಣ್ಣಿ, ಬಾರು. ಅಕ್ಕ, ರಂಗಣ್ಣಿ ರಂಗಣ್ಣಿ, ಏನೋ ಇದು ಹಬ್ಬದ ದಿವಸ ಇದ್ದಕ್ಕಿದ್ದಾಗ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ ದಿಢೀರಂತ. ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಾ ಇಲ್ಲ. ಬಾರು ಬಾರು. ಅಕ್ಕ, ಬಂದಿದ್ದೀನಲ್ಲ. ಮಾವಿನಕೆರೆ ರಂಗನಾಥ ಶರ್ಮಾ ಉರುಫ್ ರಂಗಣ್ಣಿ, SSLC ಫೇಲು. ಓ ಭಾವಾ, ಚತುಸ್ಸಾಗರ ಪರ್ಯಂತಂ. ಆಯ್ತಾಯ್ತಾಯ್ತು. ಊರ್ ಕಡೆ ಎಲ್ಲರೂ ಹೇಗಿದ್ದಾರೆ? ಹಾ, ಊರ್ ಕಡೆ ಎಲ್ಲರೂ ಚೆನ್ನಾಗಿದ್ದಾರೆ ಬಾವ. ನೀವೇ ಊರ್ ಕಡೆ ಮಕ ಹಾಕಿ 5 ವರ್ಷ ಆಯ್ತು. ಹಬ್ಬ, ಜಾತ್ರೆ, ರಥೋತ್ಸವ ಅಂತ ಅಕ್ಕ ವರ್ಷದಲ್ಲಿ 2-3 ಸತಿ ಬರೋಳು. ಈಗ ಇವಳು ಪತ್ತೆ ಇಲ್ಲ. ನೀವು ಸುಕನ್ಯಾ ಅತ್ತೆ ಅಲ್ವಾ?
ಬಾವ ನಿಮ್ಮ ತಂಗಿ ಅಲ್ವಾ ಇವರು? ನಮಸ್ಕಾರ, ನಾನು ನೆನಪಿದೆಯೇ? ತುಂಬಾ ಹಿಂದೆ ನೋಡಿದ್ ನಿಮ್ನ. ಶಾಂತಕ್ಕಂತಮ್ಮ ರಂಗಣ್ಣಿ SLC ಫೇಲು, ಊರಲ್ಲೇ ಇರೋದು. ಅಕ್ಕ ವೈಷ್ಣವಿ, ಅರೆ ಚಿಕ್ಕ ವಯಸ್ಸಲ್ಲಿ ಚಡ್ಡಿನೂ ಹಾಕೊಳ್ದೆ ಓಡೋಗ್ತಿದ್ಲು. ನೀನು ಬಾರ್ಕೋಲ್ ತಗೊಂಡ್ ಬಾರಿಸ್ತಿದ್ದೆ. ನೋಡ್ದ ಎಷ್ಟು ದೊಡ್ಡವಳಾಗಿದ್ದಾಳೆ. ರಂಗಣ್ಣಿ, ಇವಳು ಯಾರಕ್ಕ? ಗೊತ್ತಾಗ್ಲಿಲ್ಲ. ರಂಗಣ್ಣಿ, ಇವಳು ನೀನ್ ಇನ್ನೊಬ್ಳು ಮಗಳ? ಇವಳು ಯಾವಾಗ ಕೌಟದ್ದು? ನಂಗೆ ಹೇಳಲೇ ಇಲ್ಲ ನೀನು. ನಾನು ಸೌಂದರ್ಯ ಅಂತ, ಈ ಮನೆಗೆ ತುಂಬ ಬೇಕಾದವಳು. ರಂಗಣ್ಣಿ, ಇವಳ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ, ಸುಮ್ಮನೆ ಇರು. ಸರಿ ಅಕ್ಕ. ಹಾ, ಇವಳೇನಾ ವೈಭವ್ ಮದುವೆ ಆಗಿರೋದು? ಸ್ವಲ್ಪ ಸುಮ್ಮನೆ ಇರೋ ರಂಗಣ್ಣಿ, ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ನಿಂಗೆ. ರೀ, ನೀವು ಮಂಗಳಾರತಿ ಮಾಡಿ. ಮಾಡ್ಬೋದಾ? ಮುಗೀತಾ ಇವನ ಪ್ರಲಾಪ, ಪ್ರತಾಪ, ಕಲಾಪ ಎಲ್ಲ? ಮಾಡಿ ಬಾವ. ಆಯ್ತು. ಓಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ಯಾಹಿ ರಕ್ಷಾನ್ ಧಾರಯಾಮಿ. ಶತಾಯರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವರಿಷ್ಠ ವಿನಾಶಾಯ ಬಿಂಬಕ ದಳಭಕ್ಷಕಂ. ಬೇವು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ, ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆ ಕಾರ್ಯಗಳನ್ನೇ ಮಾಡಿ, ಆ ಭಗವಂತ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕರುಣಿಸಿ ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬೇವು ಬೆಲ್ಲ ಸಮನಾಗಿ ತಿಂದು ಎಲ್ಲರೂ ಸುಖವಾಗಿ ಸಂತೋಷವಾಗಿ ಬಾಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗ ಪಂಚಾಂಗ ಶ್ರವಣ ಮಾಡ್ತೇನೆ. ಎಲ್ಲರೂ ಶ್ರದ್ಧಾಭಕ್ತಿಗಳಿಂದ ಕೇಳಿಸ್ಕೊಳ್ಳಿ. ಯುಗಾದಿ ಹಬ್ಬವನ್ನು ಚಾಂದ್ರಮಾನ ಮತ್ತು ಸೌರಮಾನ ರೀತಿಯಾಗಿ ಆಚರಿಸುವ 2 ಪದ್ಧತಿಗಳು ನಮ್ಮಲ್ಲಿವೆ. ಈ ವರ್ಷ ಚಾಂದ್ರಮಾನ ರೀತಿ ಸಿದ್ಧಾಂತ ಗಣಿತ ರೀತ್ಯ ಚೈತ್ರ ಶುಕ್ಲ ಪ್ರತಿಶತ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಜಗದೋದ್ಧಾರನ ಆಡಿಸಿದಳೆ ಶೋಧೆ. ಯಾರ ಹತ್ರ ಆಗ್ತಾ ಇದೆ ಸಂಗೀತ ಪಾಠ? ಹೀಗೆ ಬಾಬಾ, ಬಿಡುವಾಗಿದ್ದಾಗೆಲ್ಲ ಕಲಿತೀಯೋ? ಅಷ್ಟೇ ಅಷ್ಟೇ. ಆದ್ರೆ ಸ್ವಲ್ಪ ಶಾಸ್ತ್ರೋಕ್ತವಾಗಿ ಕಲಿಬೇಕು, ಅಭ್ಯಾಸ ಮಾಡಬೇಕು, ಶ್ರುತಿಗೆ ತಕ್ಕಾಗಿ ಹಾಡಬೇಕು.
ಇನ್ನೇನ್ ಬಾವ, ಇಲ್ಲಿಗೆ ಬಂದಿದ್ದೀನಲ್ಲ, ನಿಮ್ಮ ಹತ್ರ ಕಲ್ತ್ಕೊಂಡ್ರೆ ಆಯ್ತು ಬಿಡಿ. ನಾನು ಸಂಗೀತ ವಿದ್ವಾಂಸ ಅಲ್ಲ, ಆಗ್ಲಿ ಸಂಸ್ಕೃತ ವಿದ್ವಾಂಸ. ಆಗ್ಲಿ ಬಾವ, ಇಷ್ಟು ಚೆನ್ನಾಗಿ ಆಡ್ತೀರಾ, ನಿಮ್ಮ ಹತ್ರನೇ ಕಲಿತೀನಿ ಬಿಡಿ. ಆಯ್ತು. ಬೇಡ ಬೇಡ. ಯಾಕೋ ಶಾಸ್ತ್ರಕ್ಕಾದ್ರೂ ಸ್ವಲ್ಪ ಹಾಕಿಸ್ಕೋಬೇಕು. ಅಲ್ಲ ಅಕ್ಕ, ನಿನಗೆ ಗೊತ್ತಿಲ್ವಾ, ನಾನು ಮೊದಲು ತಿನ್ನೋದೇ ಸ್ವೀಟು. ಆಯ್ತು, ಸ್ವಲ್ಪ ಬಡಿಸು. ತುಪ್ಪ ಬಡಿಸಮ್ಮ, ಅಧಿಕಾರ ಮಾಡಬೇಕು. ಪ್ರಾರಂಭ ಮಾಡಯ್ಯ. ಬಾವಾ, ಅಕ್ಕ, ಏನಿದು ಯುಗಾದಿ ಹಬ್ಬ ಅಂದಮೇಲೆ ಒಬ್ಬಟ್ಟಿಲ್ಲಕ್ಕ. ಬಡಿಸಮ್ಮ. ಅಯ್ಯ, ಇದೇನಕ್ಕ, ಒಂದೇ ಒಂದು ಒಬ್ಬಟ್ಟ? ಅಯ್ಯೋ, ಬಡಿಸಿ ನೀವು. ಹಾಗೆ ಒಂದೆರಡು ಮಿಳ್ಳೆ ತುಪ್ಪ ಸಾಕ? ಎರಡೇ ಸಾಕು ಭಾವ. ಹಾ, ಒಂದು ಸ್ವಲ್ಪ ಪಾಯಸನೂ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಹಾ, ಸಾಕು 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 ಸಾಕು. ಆಹಾ ಅಕ್ಕ, ಈ ಕಾಯಿ ಒಬ್ಬಟ್ಟಿಗೂ, ಈ ತುಪ್ಪಕ್ಕೂ, ಈ ಪಾಯಸಕ್ಕೂ ಆಹಾ ಏನು ನಂಟು. ಬ್ರಹ್ಮಾಂಡವಾಗಿದೆ. ಅಬ್ಬಾ, ಯಾರಕ್ಕ ಮಾಡಿದ್ದು? ಈ ಕೈ ರುಚಿ ಎಲ್ಲ ಯಾರ್ದು ಗೊತ್ತಾ ನಿನ್ಗೆ? ನೀನು ಮಾಡಿದ್ದಕ್ಕ, ಇಲ್ಲ ಸುಕನ್ಯತ ಮಾಡಿದ್ದ? ಈ ಒಬ್ಬಟ್ಟು, ಪುಳಿಯೋಗರೆ, ಪಾಯಸ ಎಲ್ಲ ಮಾಡಿದ್ದು ನಿಮ್ಮ ಭಾವ. ಓಹೋ, ಭಾವನವ್ರ ಕೈಂಕರ್ಯವೋ ಇದು? ಎಲ್ ಕಲ್ತ್ರಿ ಬಾವ, ಯಾವಾಗ ಕಲ್ತ್ರಿ? ಪೌರೋಹಿತ್ಯದ ಜೊತೆಗೆ ಅಡಿಗೆ ಕೆಲ್ಸಕ್ಕೂ ಕೈ ಹಾಕ್ಬಿಟ್ರು. ಸೂಪರ್ ಬಾವ, ಪೌರೋಹಿತ್ಯ ಕೈ ಕೊಟ್ರೆ ಅಡಿಗೆ ಕೆಲಸ ಆದ್ರೂ ಕೈ ಹಿಡಿಯತ್ತಲ್ಲ, ಅದು ಸೂಪರು. ಶಾಂತ, ವೈಭವನ್ ಕರಿ. ನೀವು ದಯವಿಟ್ಟು ಊಟ ಮಾಡಿ, ಪಂಚಾಯಿತಿ ಮಾಡಬೇಡಿ. ಕರೆದ್ರೆ ಬಂದ್ಬಿಡ್ತಾನೇನ್ರಿ ಅವನು? ಹಬ್ಬದ ದಿವಸ ಸುಮ್ಮನೆ ಯಾಕೆ ಬೇಡದೆ ಇರೋ ಪಂಚಾಯಿತಿ ಮಾಡ್ತೀರಾ? ನೀವು ಊಟ ಮಾಡಿ, ನಮಗೂ ನೆಮ್ಮದಿಯಿಂದ ಊಟ ಮಾಡಕ್ ಬಿಡಿ. ಹಂಗಲ್ಲ ಅಕ್ಕ, ಅವನ್ಗೆ ಊಟ ಹಾಕಕ್ಕೆ. ರಂಗಣ್ಣಿ, ಅಲ್ಲ ಅಕ್ಕ, ಹಬ್ಬದ ದಿನ ವೈಭವ ಕಾಣ್ತಿಲ್ಲ, ಅವ್ರ ಹೆಂಡತಿನೂ ಕಾಣ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಅಕ್ಕ? ಏನ್ ಕತೆ ಇದು? ನೋಡು, ಮೊದಲು ನೀನು ಆರಾಮಾಗಿ ಊಟ ಮಾಡು, ಆಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ. ಸುಮ್ಮನೆ ಊಟ ಮಾಡು. ಸುಕನ್ಯಾ, ನಂಗೆ ಇನ್ನೊಂದು ಸ್ವಲ್ಪ ಹುಳಿ ಬಡಿಸು. ಅರೆ ಅಕ್ಕ, ವೈಭವ್ ಇಲ್ಲೇ ಇದ್ದಾನೆ. ವೈಭವ್, ಹೇಗಿದ್ಯಪ್ಪ? ಯಾಕೋ ಗೊತ್ತಾಗ್ಲಿಲ್ವೇನೋ? ನಾನ್ ಕಣೋ, ಮಾವಿನಕೆರೆ ಮಾವ ರಂಗಣ್ಣಿ, SLC ಫೇಲು. ಯಾಕೋ ಹಂಗ್ ನೋಡ್ತಿದ್ಯಾ? ಗೊತ್ತಾಗ್ಲಿಲ್ವೇನೋ? ಚಿಕ್ಕ ವಯಸ್ಸಿಂದ ನೀನ್ ಎತ್ತಾಡಿಸಿದೀನಿ ಕಣೋ, ನನ್ನ ಮೈ ಮೇಲೆಲ್ಲ ಹುಚ್ಚು ಒಯ್ದು ಬಿಡ್ತಿದ್ದೆ ನೀನು.
ವೈ ಒಳ್ಳೆ ದುರ್ದಾನ ತಗೊಂಡಿರೋ ಥರ ಹೋಗ್ತಾ ಇದ್ದಾನೆ. ಸುಮ್ಮನೆ ಊಟ ಮಾಡು ರಂಗಣ್ಣಿ, ಆಮೇಲೆಲ್ಲ ಹೇಳ್ತೇನೆ. ಊಟ ಮಾಡು ರೀ. ರೀ ಒಬ್ಬಟ್ಟಾದ್ರೂ ತಿಂದು ಹೋಗ್ರಿ. ಹೊಸ ವರ್ಷ, ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡಬೇಕು. ಅಲ್ಲವ್ರು ಭಾರಿ ಭೋಜನ ಮಾಡ್ತಿದ್ದಾರೆ, ನಾವು ನೋಡು ಹೋಟೆಲ್ ಊಟ ತಿನ್ನೋ ಪರಿಸ್ಥಿತಿ ಬಂದಿದೆ. ಅಟ್ಲೀಸ್ಟ್ ನಿನ್ನೆ ನಿಮ್ಮ ತಂದೆ ಕರೆದಾಗಾದ್ರೂ ಅಲ್ಲಿಗೆ ಹೋಗಿದ್ದಿದ್ರೆ ಅವರು ಖುಷಿಯಾಗಿರ್ತಿದ್ರು, ನೀನು ಹಬ್ಬ ಆಚರಿಸ್ಬೋದಿತ್ತು. ನನ್ನನ್ನು ನಂಬಿ ಬಂದಿದ್ದಕ್ಕೆ ನೋಡು ನಿನಗೆಂತೆಂಥ ಹುಡುಗರ ಸಿಗ್ತಾ ಇದೆ ಅಂತ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಹೋಟೆಲ್ ಊಟ ಆದ್ರೇನು, ಮನೆ ಊಟ ಆದ್ರೇನು, ನಿಮ್ಮ ಪ್ರೀತಿ ತುಂಬಿದ ಕೈ ತುತ್ತು ಸಿಗ್ತಿದೆಯಲ್ಲ, ಅದಕ್ಕಿಂತ ಉಡುಗೊರೆ ಈ ಹೊಸ ವರ್ಷಕ್ಕೆ ಇನ್ನೇನು ಬೇಕು? ಎಲ್ರಿಗೂ ಈ ಅದೃಷ್ಟ ಸಿಗಲ್ಲ ಸರ್, ನನ್ನಂಥ ಅದೃಷ್ಟಶಾಲಿಗಳಿಗೆ ಮಾತ್ರ. ಹೇಳಿ ಆ ಮಾಡಿ. ನೀನೊಬ್ಳು ಅಲ್ಪತೃಪ್ತಳ ಕಾರಣ. ಯಾವುದ್ರ ಮೇಲೂ ಆಸೆ ಅನ್ನೋದೇ ಇಲ್ಲ, ಯಾವುದ್ರ ಮೇಲೂ ಮೋಹ ಅನ್ನೋದು ಇಲ್ಲ. ನನ್ನ ಪ್ರೀತಿ ಒಂದೇ ಹೊಟ್ಟೆ ತುಂಬುತ್ತಾ ನಿನಗೆ ಕರ್ಣ? ತುಂಬಿಸ್ತಿದ್ದೀರಲ್ಲ, ತಿನ್ಸಿ. ನಾನೇನು ಅಲ್ಪತೃಪ್ತಳಲ್ಲ ಸರ್, ನನಗೂ ಆಸೆಗಳಿವೆ, ಕನಸುಗಳಿವೆ. ಓ ಹೌದಾ? ಕೊಡು ಮತ್ತೆ ಒಂದಿಷ್ಟುದನ್ನು ಲಿಸ್ಟು. ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ, ಇಲ್ಲ ನೆನಪಿರುತ್ತೆ ಅನ್ನೋದಾದ್ರೆ ತಲೆಯಲ್ಲಿ ಭದ್ರವಾಗಿ ಸ್ಟೋರ್ ಮಾಡ್ಕೊಳ್ಳಿ. ಓಕೆ, ನನಗೆ ನನ್ನ ಮೆಮೊರಿ ಚಿಪ್ ಮೇಲೆ ನಂಬಿಕೆ ಇದೆ, ಹೇಳು. ನಾನೇನೋ ಲಿಸ್ಟ್ ಕೊಡ್ತೀನಿ, ಆದರೆ ಅದನ್ನು ಪೂರೈಸೋರು ಯಾರು? ನಾನೇ, ಮತ್ತಿನ್ಯಾರು? ಹಾಗಾದರೆ ಮಾತು ಕೊಡಿ. ವಾವ್, ಈ ಯುಗಾದಿಗೆ ನೀವು ಕೊಟ್ಟ ಅತ್ಯಂತ ಅಮೂಲ್ಯವಾದ ಉಡುಗೊರೆ ವೈಭವ ಇದು. ಇದರಲ್ಲಿ ಬೇವಿದೆ, ಬೆಲ್ಲ ಇದೆ, ಉಗುರಿದೆ, ಹುಳಿ ಇದೆ, ಸಿಹಿ ಇದೆ, ಷಡ್ರಸಗಳೆಲ್ಲ ಇದರಲ್ಲಿ ತುಂಬಿದೆ. ನನ್ನ ಮೊದಲನೇ ಆಸೆ, ಅಮ್ಮ ಸೌಂದರ್ಯನ ಮಗಳು ಅಂತ ಹೇಗಂತಾರೋ ಹಾಗೆ ನನ್ನನ್ನು ನೀನು ನನ್ನ ಸೊಸೆ ಅಲ್ಲ, ನನ್ನ ಮಗಳೇ ಅಂತ ಹೇಳಬೇಕು. ಆ ತಾಯಿ ಮಡಿಲಲ್ಲಿ ದಿನಕ್ಕೆ 10 ಸಲ ಆದರೂ ತಲೆ ಇಟ್ಟು ಮಲಗಬೇಕು. ಈ ಜಗತ್ತನ್ನೇ ಮರಿಬೇಕು ನಾನು. ಅಪ್ಪಾಜಿ ಕೂಡ ನನ್ನ ಮಗಳೇ ಅನ್ಬೇಕು. ಅವ್ರ ಕೈಯಿಂದ ತುತ್ತು ತಿನ್ಬೇಕು.